ಇದು ಬೆಂಗಳೂರು ಬ್ರೇಕಿಂಗ್ ನ್ಯೂಸ್. ರೇಷನ್ ಕಾರ್ಡ್ಗೆ 20 ರೂಪಾಯಿ ಕಪ್ಪ. ಕಂಬದಕಲ್ಲು ಗ್ರಾಮದಲ್ಲಿ ಪಡಿತರ ಮಾಫಿಯಾ ಅಬ್ಬರ. ಇದು ಎಕ್ಸ್ಕ್ಲೂಸಿವ್ ಪ್ರಜಾಪವರ್ ಸುದ್ದಿ. ಮಾಗಡಿ ತಾಲೂಕಿನಲ್ಲಿ ರೇಷನ್ ಮಾಫಿಯಾ ಹಗಲು ದರೋಡೆಗೆ ಇಳಿದಿದೆ. ಇತ್ತೀಚೆಗಷ್ಟೇ ಯೂರಿಯಾ ಗೊಬ್ಬರವನ್ನ ಅನಧಿಕೃತವಾಗಿ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದ ಕಳ್ಳರ ಕಳ್ಳಸಂತೆಯ ದಂಧೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗ ಬಡವರ ಹಸಿವು ನೀಗಿಸುವ ಪಡಿತರ ವ್ಯವಸ್ಥೆಯಲ್ಲೂ ಭ್ರಷ್ಟಾಚಾರದ ವಾಸನೆ ಬಡಿದಿದೆ. ತಾಲೂಕಿನ ಎಣ್ಣೆಗೆರೆ ಸಮೀಪದ ಕಂಬದಕಲ್ಲು ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಕ ಮುನಿಯಪ್ಪ ಎಂಬುವರು ಸಾರ್ವಜನಿಕರಿಂದ ಕಾನೂನು ಬಾಹಿರವಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೇಷನ್ ಬೇಕಾದ್ರೆ ಕಾರ್ಡಿಗೆ 20 ಕಮಿಷನ್ ಕೊಡಲೇಬೇಕು ಎಂದು ಫಲಾನುಭವಿಗಳನ್ನ ದುಡ್ಡಿಗಾಗಿ ಪೀಡಿಸ್ತಾ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಯೊಂದು ರೇಷನ್ ಕಾರ್ಡ್ಗೆ ತಲಾ 20 ರೂಪಾಯಿ ನೀಡದಿದ್ರೆ ಪಡಿತರ ನೀಡಲು ವಿತರಕ ನಿರಾಕರಿಸ್ತಾ ಇದ್ದಾರೆ ಎನ್ನಲಾಗಿದೆ. ಸರ್ಕಾರದ ನಿಯಮದಂತೆ ಉಚಿತ ಅಥವಾ ನಿಗದಿತ ದರದಲ್ಲಿ ಸಿಗಬೇಕಾದ ಪಡಿತರಕ್ಕೆ ಹೆಚ್ಚುವರಿ ಹಣ ಕೇಳ್ತಾ ಇರೋದು ಬಡ ಕುಟುಂಬಗಳಿಗೆ ಹೊರೆಯಾಗಿದೆ. ತಾಲೂಕಿನಲ್ಲಿ ಒಂದೆಡೆ ರಸಗೊಬ್ಬರದ ಕಳ್ಳಸಂತೆ ದಂಧೆ ನಡೀತಾ ಇದ್ರೆ ಇನ್ನೊಂದೆಡೆ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ರೀತಿ ಬಹಿರಂಗವಾಗಿ ಹಣ ವಸೂಲಿ ಮಾಡ್ತಾ ಇರೋದು ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ. ಸರ್ಕಾರ ಎಲ್ಲರಿಗೂ ಸೌಲಭ್ಯ ಸಿಗಲಿ ಎಂದು ಯೋಜನೆಗಳನ್ನ ಜಾರಿಗೆ ತಂದ್ರೆ ಇಲ್ಲಿನ ವಿತರಕರು ಮಾತ್ರ ತಮ್ಮ ಜೇಬನ್ನ ತುಂಬಿಸಿಕೊಳ್ತಾ ಇದ್ದಾರೆ. ಕೇಳಿದ್ರೆ ಉಡಾಫೆ ಉತ್ತರ ನೀಡ್ತಾರೆ ಎಂದು ಕಂಬದಕಲ್ಲು ಗ್ರಾಮದ ಗ್ರಾಮಸ್ಥರು ನಿವಾಸಿಗಳು ದೂರಿದ್ದಾರೆ. ಈ ಕೂಡಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಎಷ್ಟು ನಡೀತಾ ಇದೆ, ವೃತ್ತಾಕಾರದ ಮುನಿಯಪ್ಪ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಬಡವರಿಗೆ ನ್ಯಾಯ ಒದಗಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಎನ್ಕೆಎಸ್ ಟಿವಿ4 ಬೆಂಗಳೂರು. ಒಬ್ಬರೇ ಮಗಳದಿಲ್ಲ ಕಣಮ್ಮ, ಮಗಳಿಲ್ಲ, ಮಗಂದು ಅಲ್ಲ ಅಂತ ಇರೋದು, ಗಂಡ ಹೆಂಡತಿ ಇಬ್ರುದೇನೆ. 25-35